ಹಾಂ 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 ತುಂಬ ಹಳೆ ಶಿವಪ್ಪ ಅನ್ನೋರು ಆರ್ಕೆಸ್ಟ್ರಾ ರಾಗರಂಜನಿಯನ್ನು ಸ್ಟಾರ್ಟ್ ಮಾಡಿದ್ರು ಅಂತ. ಸರಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಬಗ್ಗೆ? ಸರ್, ಶಿವಪ್ಪನವರು ಅಂದರೆ ನಮ್ಮ ವರ್ಷಗಳಿಂದೆ ಶಿವಪ್ಪನವರು, ಚಿಕ್ಕಪ್ಪಣ್ಣವರು ಶಿವಪ್ಪನವರು ಈ ಆರ್ಕೆಸ್ಟ್ರಾನ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ನಾವು ಅವರ ಶಿಷ್ಯರಾಗಿದ್ವಿ. ಆಗ ಸಂಗೀತ ಕಲಿತಾ ಇದ್ವಿ. ಹಾಗೂ ಕಾಡ್ನೂರು ಶಂಕರನಾರಾಯಣಪ್ಪ ಅವರು ನಮ್ಮ ಗುರುಗಳು. ಅವರಿಂದ ನಾನು ಕಲ್ತಿರೋದು ವಿದ್ಯೆ. ಈಗ ರಾಗರಂಜನಿ ಆರ್ಕೆಸ್ಟ್ರಾ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಉದ್ದೇಶ ಆಗಿತ್ತು. ಅದರಿಂದ ಈಗ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಬೆಳೆಸಬೇಕು. ಹಾಗೂ ನಮ್ಮ ಸಂಸ್ಥೆಯಲ್ಲಿ, ರಾಗರಂಜನಿ ಸಂಸ್ಥೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ ಹಾಗೂ ದಾಸರ ಪದಗಳನ್ನು ತರಬೇತಿ ನೀಡ್ತಾ ಇದ್ದೀವಿ. ಆಸಕ್ತಿ ಇದ್ದವರು ಬಂದು ನಮ್ಮ ಸಂಸ್ಥೆಗೆ ಸೇರಿ ಪ್ರತಿಭೆಗಳನ್ನ ಅಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಇಷ್ಟು ಹೇಳಿ ಎಲ್ಲ ಕಲಾವಿದರಿಗೂ. ನಿಮಗೆ ಎಷ್ಟು ವರ್ಷ ಅನುಭವ ಇದೆ? ಸರ್, ನಮಗೆ ಇದು ಸುಮಾರು ಒಂದು 40 ವರ್ಷದ ಅನುಭವ ಸರ್. ಇದು 40 ವರ್ಷದ ಹಿಂದೆ ನಾವು ಮಾಡ್ತಾ ಇದ್ದಿದ್ದು ಚಿಕ್ಕಪ್ಪನವ್ರು ಶಿವಪ್ಪನವರು ಅಂತ. ಅವರಿಂದ ನಾವು ಕಲ್ತಿದ್ದೀವಿ. ಹಾಗೂ ಕಾಡ್ನೂರು ಶಂಕರನಾರಾಯಣಪ್ಪ ಅವರು ನಮ್ಮ ಗುರುಗಳು, ಸಂಗೀತ ಗುರುಗಳು. ಅವರಿಂದ ನಾವು ಕಲ್ತಿರೋದು. ಇವಾಗ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು, ಅವ್ರ ಹೆಸರು ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಯಾರಾದರೂ ಕಲಿಯೋರಿದ್ದರೆ ಸ್ಟೂಡೆಂಟ್ಸ್ಗಳು ಬಂದು ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿ ಕಲಿಬೋದು. ಶಾಸ್ತ್ರೀಯ ಸಂಗೀತ ಆಗ್ಬೋದು, ಜನಪದ ಗೀತೆ ಆಗ್ಬೋದು, ಭಾವಗೀತೆ ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ದಾಸರ ಪದಗಳಾಗ್ಬೋದು. ಯಾವುದೇ ಇದಾದ್ರೂ ನಾವು ಅವರ ಇದರಿಂದ ನಾವು ಬಂದಿರೋ